ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳೇನಾದರೂ ನಮ್ಮ ವೀಡಿಯೋಸ್ನ ನೋಡ್ತಿದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು 6ನೇ ತರಗತಿಯಿಂದ 12ನೇ ತರಗತಿಯಂತ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಅತಿ ಹೆಚ್ಚು ಪ್ರಶ್ನೆಗಳು ಪೊಲೀಸ್ ಇಲಾಖೆಯಲ್ಲಿ ಕೇಳಲಾಗಿರುತ್ತೆ. ಆ ಒಂದು ಪ್ರಶ್ನೆಗಳು ಮತ್ತು ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ತಿಳ್ಕೊಬೋದು. ಬನ್ನಿ ಸ್ನೇಹಿತರಿಗ ನಾವು ಅತಿ ಹೆಚ್ಚಿನದಾಗಿ ಕೇಳಿರುವಂಥ ಈ ಹಿಂದಿನ ಪರೀಕ್ಷೆಗಳಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ಪುಸ್ತಕದಿಂದ ಬಂದಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನು ನೋಡಿದ್ರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಒಂದು ಸ್ಥಳ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಒಂದು ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೌಸಿನ್ ರಾಮ್. ಆಪ್ಷನ್ ಎ ಮೌಸಿನ್ ರಾಮ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಎರಡನೇ ಪ್ರಶ್ನೆ, ಕೆಳಗಿನ ಯಾವುದು ಮೆಡಿಟೇರಿಯನ್ ಸಸ್ಯವರ್ಗಗಳಿಗೆ ಸೇರಿದಂಥ ಒಂದು ಮರವಾಗಿದೆ? ಕೆಳಗಿನ ಯಾವುದು ಮೆಡಿಟೇರಿಯನ್ ಸಸ್ಯವರ್ಗದವರಿಗೆ ಸೇರಿದಂಥ ಒಂದು ಮರವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಆಗಿರುತ್ತೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಮೆಡಿಟೇರಿಯನ್ ಸಸ್ಯವರ್ಗಕ್ಕೆ ಸೇರಿದವಾಗಿರುತ್ತೆ. ಆಪ್ಷನ್ ಎ ಆಲಿವ್, ಆಪ್ಷನ್ ಬಿ ಪಿಗ್ ಮತ್ತು ಆಪ್ಷನ್ ಸಿ ಓಕೆ. ಇವಿಷ್ಟು ಕೂಡ ಮೆಡಿಟೇರಿಯನ್ ಸಸ್ಯವರ್ಗಕ್ಕೆ ಸೇರಿದಂಥ ಒಂದು ಮರಗಳಾಗಿವೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ಪ್ರಪಂಚದಲ್ಲಿ ಕಲ್ಲಿದ್ದಲಿನ ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಪ್ರಪಂಚದಲ್ಲೇ ಕಲ್ಲಿದ್ದಲಿನ ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಯಾವ ಒಂದು ದೇಶ ಮೊದಲ ಸ್ಥಾನದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚೀನಾ. ಆಪ್ಷನ್ ಬಿ ಚೀನಾ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಏಷ್ಯಾ ಖಂಡದ ಅತ್ಯಂತ ಎತ್ತರವಾದಂಥ ಒಂದು ಬಿಂದು ಯಾವುದು ಸ್ನೇಹಿತರೆ? ಏಷ್ಯಾ ಖಂಡದ ಅತ್ಯಂತ ಎತ್ತರವಾದಂಥ ಬಿಂದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೌಂಟ್ ಎವರೆಸ್ಟ್. ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರವಾದಂಥ ಪ್ರದೇಶ ಆಗಿರುತ್ತೆ. ಮತ್ತು ಸ್ನೇಹಿತರೆ, ಅತ್ಯಂತ ತಗ್ಗಾದ ಪ್ರದೇಶ ಯಾವುದು ಅಂತಲೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಆ ಒಂದು ಪ್ರಶ್ನೆಗಳನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬನ್ನಿ ಈಗ 5ನೇ ಪ್ರಶ್ನೆ ಕಡೆಗೆ ಹೋಗೋದಾದರೆ, ಏಷ್ಯಾ ಖಂಡದ ಅತ್ಯಂತ ಕೆಳಮಟ್ಟದ ಬಿಂದು ಯಾವುದು ಅಥವಾ ಅತ್ಯಂತ ತಗ್ಗಾದ ಪ್ರದೇಶ ಯಾವುದು ಅಂತಲೂ ಕೂಡ ತುಂಬ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಅತಿ ಮುಖ್ಯವಾಗಿ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ಆದಷ್ಟು ಈ ಒಂದು ಪ್ರಶ್ನೆ ಕಡೆಗೂ ಕೂಡ ನೀವು ಗಮನವನ್ನು ಹರಿಸಬೇಕಾಗಿರುತ್ತೆ. ಸ್ನೇಹಿತರೆ, ಏಷ್ಯಾ ಖಂಡದ ಅತ್ಯಂತ ಕೆಳಮಟ್ಟದ ಅಥವಾ ತಗ್ಗು ಪ್ರದೇಶವನ್ನು ಹೊಂದಿರುವಂಥ ಒಂದು ಬಿಂದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೃತ ಸಮುದ್ರ. ಆಪ್ಷನ್ ಬಿ ಮೃತ ಸಮುದ್ರ ಅತಿ ಹೆಚ್ಚು ಪೊಲೀಸ್ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಈ ಒಂದು ಪ್ರಶ್ನೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಪ್ರಪಂಚದ ಮೇಲ್ಛಾವಣಿ ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ಪ್ರಪಂಚದ ಮೇಲ್ಛಾವಣಿ ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಟಿಬೆಟ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ಪ್ರಪಂಚದ ಮೇಲ್ಛಾವಣಿ ಎಂದು ಟಿಬೆಟ್ ದೇಶಕ್ಕೆ ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ, 7ನೇ ಪ್ರಶ್ನೆ, ಏಷ್ಯಾ ಖಂಡದಲ್ಲಿ ಅತ್ಯಂತ ಚಿಕ್ಕ ದೇಶ ಯಾವುದು ಸ್ನೇಹಿತರೆ? ಏಷ್ಯಾ ಖಂಡದಲ್ಲೇ ಅತ್ಯಂತ ಚಿಕ್ಕದಾದಂಥ ಒಂದು ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಾಲ್ಡೀವ್ಸ್. ಆಪ್ಷನ್ ಡಿ ಮಾಲ್ಡೀವ್ಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ದೇಶ ಯಾವುದಾಗಿರುತ್ತೆ, ಅತಿ ಚಿಕ್ಕ ದೇಶ ಯಾವುದಾಗಿರುತ್ತೆ ಅಂತಲೂ ಕೂಡ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವುದು? ಪ್ರಪಂಚದ ಅತ್ಯಂತ ಆಳವಾದಂಥ ಒಂದು ಸರೋವರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೈಕಲ್ ಸರೋವರ. ಆಪ್ಷನ್ ಸಿ ಬೈಕಲ್ ಸರೋವರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ,
ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡು ಜಲಾಶಯ ಯಾವುದು ಸ್ನೇಹಿತರೆ? ಪ್ರಪಂಚದ ಅತ್ಯಂತ ವಿಶಾಲವಾದಂಥ ಒಳನಾಡು ಜಲಾಶಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕ್ಯಾಸ್ಪಿಯನ್ ಸಮುದ್ರ. ಆಪ್ಷನ್ ಎ ಕ್ಯಾಸ್ಪಿಯನ್ ಸಮುದ್ರ ಒಳನಾಡು ಜಲಾಶಯಕ್ಕೆ ಫೇಮಸ್ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 10ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಯುರೋಪ್ ಖಂಡದ ಉತ್ತರಕ್ಕೆ ಯಾವ ಒಂದು ಸಮುದ್ರ ಕಂಡು ಬರುತ್ತದೆ? ಯುರೋಪ್ ಖಂಡದ ಉತ್ತರಕ್ಕೆ ಯಾವ ಒಂದು ಸಮುದ್ರವನ್ನು ನಾವು ಕಾಣಬಹುದಾಗಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಬೇರೆಂಟಾ ಸಮುದ್ರ. ಆಪ್ಷನ್ ಎ ಬೇರೆಂಟಾ ಸಮುದ್ರ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಿದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳೇನಾದರೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕದಿಂದ ಬಂದಿರುವಂಥ ಪೊಲೀಸ್ ಪರೀಕ್ಷೆಗೆ ಅತಿ ಮುಖ್ಯವಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ. ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಪ್ರಚಲಿತ ಘಟನೆಗಳ ಒಂದು PDF ಕೂಡ ನಮ್ಮ ಟೆಲಿಗ್ರಾಮಲ್ಲಿ ಅವೈಲೇಬಲ್ ಆಗುತ್ತೆ. ಆದಷ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಯುರೋಪ್ ಖಂಡದ ಅತ್ಯಂತ ಎತ್ತರದ ಬಿಂದು ಯಾವುದು? ಯುರೋಪ್ ಖಂಡದ ಅತ್ಯಂತ ಎತ್ತರದ ಬಿಂದು ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೌಂಟ್ ಎಲ್ಬ್ರೂಸ್. ಮೌಂಟ್ ಎಲ್ಬ್ರೂಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಯುರೋಪ್ ಖಂಡದ ದಕ್ಷಿಣ ಪರ್ವತಗಳನ್ನು ಹೀಗೆಂದು ಕರೆಯುತ್ತಾರೆ. ಯುರೋಪ್ ಖಂಡದ ದಕ್ಷಿಣ ಪರ್ವತಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಆಲ್ಪೈನ್ಸ್ ಪರ್ವತಗಳು. ಆಪ್ಷನ್ ಎ ಆಲ್ಪೈನ್ಸ್ ಪರ್ವತಗಳೆಂದು ಯುರೋಪ್ ಖಂಡದಲ್ಲಿರುವಂಥ ದಕ್ಷಿಣ ಪರ್ವತಗಳನ್ನು ಆಲ್ಪೈನ್ಸ್ ಪರ್ವತಗಳು ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಕೆಳಗಿನ ಯಾವುದನ್ನು ಶಂಕುವಿನಾಕಾರದ ಮರಗಳ ಕಾಡು ಎಂದು ಕರೆಯುತ್ತಾರೆ? ಕೆಳಗಿನ ಯಾವುದನ್ನು ಶಂಕುವಿನಾಕಾರದ ಮರಗಳ ಕಾಡು ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ತೈಗಾ ಅರಣ್ಯಗಳು. ಆಪ್ಷನ್ ಬಿ ತೈಗಾ ಅರಣ್ಯಗಳನ್ನು ಶಂಕುವಿನಾಕಾರದ ಮರಗಳು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕತ್ತಲೆಯ ಖಂಡವೆಂದು ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ಕತ್ತಲೆಯ ಖಂಡವೆಂದು ಕೆಳಗಿನ ಯಾವ ಒಂದು ಖಂಡಕ್ಕೆ ಹೆಸರನ್ನು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಫ್ರಿಕಾ ಖಂಡ. ಆಪ್ಷನ್ ಬಿ ಆಫ್ರಿಕಾ ಖಂಡಕ್ಕೆ ಕತ್ತಲೆಯ ಖಂಡವೆಂದು ಕರೆಯಲಾಗುತ್ತೆ. ಸ್ನೇಹಿತರ, ಪ್ರತಿಯೊಂದು ಖಂಡಗಳಿಗೆ ಯಾವೆಲ್ಲ ಹೆಸರಿನಿಂದ ಕರೆಯಲಾಗುತ್ತೆ ಮತ್ತು ಆ ಒಂದು ಖಂಡದಲ್ಲಿ ಅತಿ ಮುಖ್ಯವಾಗಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ ಅಂತಲೂ ಕೂಡ ತಿಳ್ಕೊಬೇಕು ಅಂತಂದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಪಠ್ಯಪುಸ್ತಕಗಳ ವಿಡಿಯೋ ಸರಣಿ ಕೂಡ ಸ್ಟಾರ್ಟ್ ಆಗಿದೆ. ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವಂಥ ಒಂದು ದೇಶ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವಂಥ ಒಂದು ದೇಶ ಯಾವುದು ಅಂತಂದರೆ ಆಪ್ಷನ್ ಸಿ ಸೌದಿ ಅರೇಬಿಯಾ. ಆಪ್ಷನ್ ಸಿ ಸೌದಿ ಅರೇಬಿಯಾ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವಂಥ ದೇಶ ಆಗಿರುತ್ತದೆ. 16ನೇ ಪ್ರಶ್ನೆ, ಆಫ್ರಿಕಾ ಖಂಡ ಎಷ್ಟು ದೇಶಗಳನ್ನು ಹೊಂದಿದೆ? ಆಫ್ರಿಕಾ ಖಂಡ ಎಷ್ಟು ದೇಶಗಳನ್ನು ಒಳಗೊಂಡಿದೆ ಅಂತಂದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 52 ದೇಶಗಳು. ಆಪ್ಷನ್ ಸಿ 52 ದೇಶಗಳನ್ನು ಆಫ್ರಿಕಾ ಖಂಡವು ಹೊಂದಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಕೇಂದ್ರೀಯ ಖಂಡ ಎಂದು ಯಾವ ಒಂದು ಖಂಡಕ್ಕೆ ಕರೆಯಲಾಗುತ್ತದೆ? ಕೇಂದ್ರೀಯ ಖಂಡವೆಂದು ಯಾವ ಒಂದು ಖಂಡಕ್ಕೆ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡಕ್ಕೆ ಕೇಂದ್ರೀಯ ಖಂಡ ಎಂದೇ ಕರೆಯಲಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 18ನೇ ಪ್ರಶ್ನೆ, ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿರುವಂಥ ಅಷ್ಟು ಪ್ರಶ್ನೆಗಳು ಕೂಡ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಈ ಹಿಂದೆ ರಿಪೀಟೆಡ್ ಆಗಿ ಬಂದಂಥ ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ
ವಿದ್ಯಾರ್ಥಿಗಳು ಆದಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. 18ನೇ ಪ್ರಶ್ನೆ, ಆಫ್ರಿಕಾ ಖಂಡದ ಬಹುದೊಡ್ಡ ಸರೋವರ ಯಾವುದು? ಆಫ್ರಿಕಾ ಖಂಡದ ಬಹುದೊಡ್ಡ ಸರೋವರ ಯಾವುದು ಅಂತಂದರೆ ಸ್ನೇಹಿತರೆ ಆಪ್ಷನ್ ಸಿ ವಿಕ್ಟೋರಿಯಾ ಸರೋವರ. ಆಪ್ಷನ್ ಸಿ ವಿಕ್ಟೋರಿಯಾ ಸರೋವರ ಆಫ್ರಿಕಾ ಖಂಡದ ಬಹುದೊಡ್ಡ ಸರೋವರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಆಫ್ರಿಕಾ ಖಂಡದ ಅತ್ಯಂತ ಎತ್ತರದ ಶಿಖರ ಯಾವುದು? ಆಫ್ರಿಕಾ ಖಂಡದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತಂದರೆ ಸ್ನೇಹಿತರೆ ಆಪ್ಷನ್ ಬಿ ಕಿಲಿಮಾಂಜರೋ. ಆಪ್ಷನ್ ಬಿ ಕಿಲಿಮಾಂಜರೋ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ಒಂದು ಎತ್ತರದ ಶಿಖರ ಅಥವಾ ಪರ್ವತ ಶ್ರೇಣಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಆಫ್ರಿಕಾ ಖಂಡದ ಅತ್ಯಂತ ತಗ್ಗು ಪ್ರದೇಶ ಯಾವುದು? ಆಫ್ರಿಕಾ ಖಂಡದ ಅತ್ಯಂತ ತಗ್ಗು ಪ್ರದೇಶ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಸಲ್ ಅಥವಾ ಬಿಜೋಟಿ ಸರೋವರ. ಆಪ್ಷನ್ ಸಿ ಅಸಲ್ ಅಥವಾ ಬಿಜೋಟಿ ಸರೋವರ ಸರಿಯಾದಂಥ ಉತ್ತರವಾಗಿರುತ್ತದೆ. 21ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವಂಥ ಒಂದು ಕಿರಿದಾದ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವಂಥ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವಂಥ ಒಂದು ಕಿರಿದಾದ ಭೂಭಾಗವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭೂಕಂಠ. ಆಪ್ಷನ್ ಬಿ ಭೂಕಂಠ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು? ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೈಲ್ ನದಿ. ಆಪ್ಷನ್ ಬಿ ನೈಲ್ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ. ಜಗತ್ತಿನಲ್ಲೇ ಅತ್ಯಂತ ಉದ್ದವಾದಂಥ ನದಿ ಯಾವುದು ಅಂತಾರೆ ನೈಲ್ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ 23ನೇ ಪ್ರಶ್ನೆ, ನೈಲ್ ನದಿ ಎಷ್ಟು ಉದ್ದ ಹರಿಯುತ್ತದೆ ಸ್ನೇಹಿತರೆ? ಜಗತ್ತಿನ ಅತ್ಯಂತ ಉದ್ದವಾದ ನದಿ ಅಂತ ನೋಡಿದ್ರೆ ನೈಲ್ ನದಿ ಆಗಿರುತ್ತೆ. ಆ ಒಂದು ನೈಲ್ ನದಿ ಎಷ್ಟು ಉದ್ದ ಹರಿಯುತ್ತದೆ, ಎಷ್ಟು ಕಿಲೋಮೀಟರ್ ಗಟ್ಟಲೆ ಇದು ಈ ಒಂದು ನದಿ ಹರಿಯುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 6650 ಕಿಲೋಮೀಟರ್ ಸರಿಯಾದಂಥ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ 24ನೇ ಪ್ರಶ್ನೆ, ನೈಲ್ ನದಿ ಎಲ್ಲಿ ಉಗಮಗೊಳ್ಳುತ್ತದೆ ಸ್ನೇಹಿತರೆ? ನೈಲ್ ನದಿ ಎಲ್ಲಿ ಉಗಮಗೊಳ್ಳುತ್ತದೆ? ಈ ಒಂದು ಜಗತ್ತಿನ ಅತ್ಯಂತ ಉದ್ದವಾದಂಥ ನೈಲ್ ನದಿ ಎಲ್ಲಿ ಉಗಮಗೊಳ್ಳುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಕ್ಟೋರಿಯಾ ಸರೋವರದಲ್ಲಿ ಉಗಮವಾಗುತ್ತದೆ. ಆಪ್ಷನ್ ಬಿ ವಿಕ್ಟೋರಿಯಾ ಸರೋವರದಲ್ಲಿ ಉಗಮವಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ 25ನೇ ಪ್ರಶ್ನೆ, ಕೆಳಗಿನ ಯಾವುದು ನೈಲ್ ನದಿಯ ಉಪನದಿಯಾಗಿದೆ ಸ್ನೇಹಿತರೆ? ಕೆಳಗಿನ ಯಾವುದು ನೈಲ್ ನದಿಯ ಉಪನದಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ವಿದ್ಯಾರ್ಥಿಗಳು ನೀವು ಕ್ವಶನನ್ನು ಕ್ಲೀನಾಗಿ ಕಂಪ್ಲೀಟಾಗಿ ಓದಬೇಕಾಗುತ್ತೆ, ಆವಾಗ ಈ ಒಂದು ಕ್ವಶನ್ ಅರ್ಥ ಆಗುತ್ತೆ. ಸ್ನೇಹಿತರೆ ನೈಲ್ ನದಿಯ ಉಪನದಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತದೆ. ಮೊದಲನೇದಾಗಿ ನೋಡಿದ್ರೆ ಅಲ್ ಗಜಲ್ ಅನ್ನುವಂಥದ್ದು ಕೂಡ ನೈಲ್ ನದಿಯ ಉಪನದಿಯಾಗಿರುತ್ತೆ. ಆಪ್ಷನ್ ಬಿ ಸುಭತ್ ಅನ್ನುವಂಥದ್ದು ಕೂಡ ನೈಲ್ ನದಿಯ ಉಪನದಿಯಾಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ನೀಲಿ ನೈಲ್ ಅನ್ನುವಂಥದ್ದು ಕೂಡ ನೈಲ್ ನದಿಯ ಉಪನದಿಯಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆಯನ್ನು ನೋಡಿದರೆ ಲುವಾಪುಲ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಲುವಾಪುಲ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಾಂಗೋ ನದಿಗೆ ಕರೆಯುತ್ತಾರೆ ಸ್ನೇಹಿತರೆ. ಆಪ್ಷನ್ ಬಿ ಕಾಂಗೋ ನದಿಗೆ ಲುವಾಪುಲ ಎಂಬಂಥ ಹೆಸರಿನಿಂದ ಕರೆಯಲಾಗುತ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಲಿವಿಂಗ್ಸ್ಟನ್ ಜಲಪಾತ ಯಾವ ನದಿಗೆ ನಿರ್ಮಿಸಲಾಗಿದೆ? ಲಿವಿಂಗ್ಸ್ಟನ್ ಜಲಪಾತ ಯಾವ ಒಂದು ನದಿಯಿಂದ ನಿರ್ಮಿತವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಾಂಗೋ ನದಿ. ಆಪ್ಷನ್ ಬಿ ಕಾಂಗೋ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ 28ನೇ ಪ್ರಶ್ನೆ, ಆಸ್ಟಾನ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಸ್ಟಾನ್ ಅಣೆಕಟ್ಟು ಕೆಳಗಿನ ಯಾವ ಒಂದು ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. 28ನೇ ಪ್ರಶ್ನೆಗೆ ಆಪ್ಷನ್ ಎ
ನೈಲ್ ನದಿ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಎ ನೈಲ್ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ವಿಕ್ಟೋರಿಯಾ ಜಲಪಾತ ಯಾವ ನದಿಯಿಂದ ಉಂಟು ಮಾಡಿದೆ? ವಿಕ್ಟೋರಿಯಾ ಜಲಪಾತ ಯಾವ ಒಂದು ನದಿಯಿಂದ ಉಂಟು ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಚಾಂಬೇಜಿ ನದಿ. ಆಪ್ಷನ್ ಎ ಚಾಂಬೇಜಿ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಅತ್ಯಂತ ಪ್ರಸಿದ್ಧಿ ಹೊಂದಿದ ಕರೀಬ್ ಕಂದರ್ ಸೃಷ್ಟಿಸಿದಂಥ ನದಿ ಯಾವುದು? ಅತ್ಯಂತ ಪ್ರಸಿದ್ಧಿ ಹೊಂದಿರುವಂಥ ಕರೀಬ್ ಕಂದರ್ ಎಂಬುವಂಥ ಈ ಒಂದು ಸೃಷ್ಟಿಸುವಂಥ ಒಂದು ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. 30ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಾಂಬೇಜೆ ನದಿ ಈ ಒಂದು ಕರೀಬ್ ಕಂದರ್ ಅಂತ ಸೃಷ್ಟಿ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ, 31ನೇ ಪ್ರಶ್ನೆ, ಮರುಭೂಮಿಯ ಹಡಗು ಎಂದು ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ಮರುಭೂಮಿಯ ಹಡಗು ಎಂದು ಈ ಕೆಳಗಿನ ಯಾವುದನ್ನು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಂಟೆಗೆ ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಜಗತ್ತಿನಲ್ಲಿಯೇ ಅತಿ ದೊಡ್ಡ ಗಾತ್ರದ ಮೊಟ್ಟೆ ಇಡುವ ಪಕ್ಷಿ ಯಾವುದು ಸ್ನೇಹಿತರೆ? ಜಗತ್ತಿನಲ್ಲಿ ಅತಿ ದೊಡ್ಡ ಗಾತ್ರದ ಒಂದು ಮೊಟ್ಟೆ ಇಡುವಂಥ ಪಕ್ಷಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉಷ್ಟ್ರ ಪಕ್ಷಿ. ಆಪ್ಷನ್ ಸಿ ಉಷ್ಟ್ರ ಪಕ್ಷಿ ಸರಿಯಾದಂಥ ಉತ್ತರವಾಗಿರುತ್ತದೆ. 33ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸುಪೀರಿಯರ್ ಸರೋವರ. ಆಪ್ಷನ್ ಎ ಸುಪೀರಿಯರ್ ಸರೋವರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸರೋವರಗಳಿಂದ ಕೂಡಿದ ದೇಶ ಯಾವುದು? ಸರೋವರಗಳಿಂದ ಕೂಡಿದಂಥ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕೆನಡಾ. ಆಪ್ಷನ್ ಡಿ ಕೆನಡಾ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳು ನಮ್ಮ ವಿಡಿಯೋಸ್ನ ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಪ್ರಚಲಿತ ಘಟನೆಗಳು ಮತ್ತು 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಕೂಡ ಸಿಗ್ತಾ ಇರುತ್ತೆ ಸ್ನೇಹಿತರೆ. PDF ಅನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ, ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು ಸ್ನೇಹಿತರೆ? ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವಂಥ ದೇಶ ಯಾವುದು ಅಂತಂದರೆ ಆಪ್ಷನ್ ಎ ಚೀನಾ ದೇಶ. ಅತಿ ಹೆಚ್ಚು ಚೀನಾ ದೇಶ ಈ ಒಂದು ತಂಬಾಕನ್ನು ತಯಾರಿಸುವಲ್ಲಿ ಮೊದಲ ಸ್ಥಾನದಲ್ಲಿರುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಜಗತ್ತಿನ ಸಕ್ಕರೆ ಬೋಗುಣಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಸ್ನೇಹಿತರೆ? ಜಗತ್ತಿನ ಸಕ್ಕರೆಯ ಬೋಗುಣಿ ಎಂದು ಯಾವ ಒಂದು ದೇಶಕ್ಕೆ ಅಥವಾ ಯಾವ ಒಂದು ದೇಶಕ್ಕೆ ಈ ಒಂದು ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕ್ಯೂಬಾ. ಆಪ್ಷನ್ ಎ ಕ್ಯೂಬಾ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಗಳ ಮಧ್ಯೆ ಇರುವಂಥ ಒಂದು ಕಾಲುವೆ ಯಾವುದು? ಉತ್ತರ ಅಮೆರಿಕ ಅಥವಾ ದಕ್ಷಿಣ ಅಮೆರಿಕ ಇವೆರಡರ ನಡುವೆ ಇರುವಂಥ ಒಂದು ಕಾಲುವೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪನಾಮಾ ಕಾಲುವೆ. ಆಪ್ಷನ್ ಬಿ ಪನಾಮಾ ಕಾಲುವೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಪ್ರಪಂಚದ ಅತ್ಯಂತ ಉದ್ದವಾದಂಥ ಪರ್ವತ ಶ್ರೇಣಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಆಂಡೀಸ್ ಪರ್ವತಗಳು. ಆಪ್ಷನ್ ಎ ಆಂಡೀಸ್ ಪರ್ವತಗಳು ಪ್ರಪಂಚದ ಅತ್ಯಂತ ಉದ್ದವಾದ ಒಂದು ಪರ್ವತ ಶ್ರೇಣಿಗಳು ಕೂಡ ಆಗಿರುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾವ ನದಿ ಏಂಜಲ್ ಜಲಪಾತ ನಿರ್ಮಿಸಿದೆ? ಯಾವ ನದಿ ಏಂಜಲ್ ಜಲಪಾತವನ್ನು ನಿರ್ಮಿಸಿದೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚೋರಾನ್ ನದಿ. ಆಪ್ಷನ್ ಬಿ ಚುರಾನ್ ನದಿಯಿಂದ ಏಂಜಲ್ಸ್ ಜಲಪಾತವು ಕೂಡ ನಿರ್ಮಾಣಗೊಂಡಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರುವಂಥ ಒಂದು ಸರೋವರ ಯಾವುದು?
ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರುವಂಥ ಸರೋವರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಟಿಟಿಕಾಕ್ ಸರೋವರ ಅಥವಾ ಬೋಲಿವಿಯಾ ಸರೋವರ. ಟಿಟಿಕಾಕ್ ಸರೋವರ ಅಥವಾ ಬೋಲಿವಿಯಾ ಸರೋವರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಯಾವುದು ಸ್ನೇಹಿತರೆ? ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಟಕಾಮ ಮರುಭೂಮಿ ಸ್ನೇಹಿತರೆ. ಆಪ್ಷನ್ ಸಿ ಅಟಕಾಮ ಮರುಭೂಮಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 42ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಯಾವ ಖಂಡವನ್ನು ಪಕ್ಷಿಗಳ ಖಂಡವೆಂದೇ ಕರೆಯುತ್ತಾರೆ ಸ್ನೇಹಿತರೆ? ಯಾವ ಖಂಡವನ್ನು ಪಕ್ಷಿಗಳ ಖಂಡವೆಂದೇ ಕರೆಯಲಾಗುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಖಂಡ. ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಖಂಡ ಪಕ್ಷಿಗಳ ಖಂಡವೆಂದೇ ಕರೆಯಲಾಗುತ್ತದೆ. ಸ್ನೇಹಿತರೆ, ಅತಿ ಮುಖ್ಯವಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಖಂಡಗಳ ಬಗ್ಗೆನೂ ಕೂಡ ನೀವು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳ್ಕೊಬೇಕಾಗಿರುತ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಯಾವ ಒಂದು ದೇಶವನ್ನು ಕರೆಯುತ್ತಾರೆ? ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಯಾವ ಒಂದು ದೇಶಕ್ಕೆ ಕರೆಯಲಾಗುತ್ತದೆ ಅಂತಂದರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬ್ರೆಜಿಲ್ ದೇಶಕ್ಕೆ ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ ವಿಶ್ವದ ಕಾಫಿಯ ಬಂದರು ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ವಿಶ್ವದ ಕಾಫಿಯ ಬಂದರು ಎಂದು ಈ ಕೆಳಗಿನ ಯಾವ ಒಂದು ಪ್ರದೇಶಕ್ಕೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. 44ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಿಯೋ ಡಿ ಜುನೈರೋ. ರಿಯೋ ಡಿ ಜುನೈರೋ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ ವಿಶ್ವದ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶ ಯಾವುದು ಸ್ನೇಹಿತರೆ? ವಿಶ್ವದ ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ಒಂದು ದೇಶ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಸ್ನೇಹಿತರೆ 45ನೇಗೆ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದಂಥ ಉತ್ತರವಾಗಿರುತ್ತೆ. ಬ್ರೆಜಿಲ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 47ನೇ ಪ್ರಶ್ನೆ ಯಾವ ಖಂಡವನ್ನು ಟೊಳ್ಳು ಭೂಮಿ ಎಂದು ಕರೆಯುತ್ತಾರೆ? ಯಾವ ಖಂಡವನ್ನು ಟೊಳ್ಳು ಭೂಮಿ ಎಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 47ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಕ್ಷಿಣ ಅಮೆರಿಕ. ಆಪ್ಷನ್ ಬಿ ದಕ್ಷಿಣ ಅಮೆರಿಕಾಗೆ ಟೊಳ್ಳು ಭೂಮಿ ಎಂದು ಕರೆಯಲಾಗುತ್ತದೆ. 48ನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವಂಥ ದೇಶ ಯಾವುದು? ಜಗತ್ತಿನಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವಂಥ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ ಅಮೇರಿಕ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಎ ಅಮೇರಿಕ ಸರಿಯಾದಂಥ ಉತ್ತರವಾಗಿರುತ್ತೆ. ಪ್ರಮುಖ ಬೆಳೆಗಳು ಯಾವ ಒಂದು ದೇಶದಲ್ಲಿ ಬೆಳೆಯಲಾಗುತ್ತೆ, ಪ್ರಥಮ ಯಾವ ದೇಶ ಅಂತಲೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ ಪ್ರಪಂಚದಲ್ಲಿಯೇ ಅತ್ಯಂತ ಆಳವಾದಂಥ ಸರೋವರ ಯಾವುದು? ಪ್ರಪಂಚದಲ್ಲಿಯೇ ಅತ್ಯಂತ ಆಳವಾದಂಥ ಸರೋವರ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೈಕಲ್ ಸರೋವರ. ಆಪ್ಷನ್ ಬಿ ಬೈಕಲ್ ಸರೋವರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 7 ಖಂಡಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು ಸ್ನೇಹಿತರೆ? 7 ಖಂಡಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ. ಹಿಂದಿನ ವಿಡಿಯೋಗಳಿಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಆದಷ್ಟು ನಿಮಗೆ ಥ್ಯಾಂಕ್ಸ್ ಅಂತ ತಿಳಿಸ್ತಾ ಈ ಒಂದು ಪ್ರಶ್ನೆಗಳಿಗೂ ಕೂಡ ನೀವು ಕಮೆಂಟ್ ಮಾಡಿ ಮಾಹಿತಿಯನ್ನು ನೀಡಬೇಕಾಗಿರುತ್ತೆ. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅತಿ ಮುಖ್ಯವಾಗಿ ಪ್ರತಿಯೊಂದು ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಮತ್ತು ಕೇಳಲಿರುವಂಥ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನಮ್ಮ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ದಾರೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.